ನನ್ನ ಕೋಚ್ ಇರೋದ್ರಿ ಎಷ್ಟು ಟ್ರೈನ್ ಕ್ಲೀನೆಸ್ ಬಗ್ಗೆ ಹೇಳ್ಬೇಕಂದ್ರೆ ಬರ್ತೈತ್ರಿ. ಅವ್ರ ಹಿಂದೆ ಅದಾರ, ಇಲ್ಲಿ ಏನಿಲ್ಲ ಅವ್ರು 17309 ಈಗ ಬಂದೈತ್ರಿ ಹುಬ್ಳಿ. ಇದು ನೋಡ್ರಿ ವಾಸ್ಕೋಡಿ ಗಾಮದ ರೈಲ್ವೆ ಸ್ಟೇಷನ್. ನಾನು ಇವತ್ತು ಮಾಡಕ್ಕೆ ಬಂದಿರೋ ವಿಡಿಯೋ ಯಾವುದಪ್ಪ ಅಂದರೆ ಯಶವಂತಪುರ ಟು ವಾಸ್ಕೋ ಹೋಗುವಂಥ 17309 ಡೈಲಿ ಎಕ್ಸ್ಪ್ರೆಸ್ ಬಗ್ಗೆ ವಿಡಿಯೋ ಮಾಡಕ್ಕೆ ಬಂದಂದ್ರಿ. ಹೌದ್ರಿ, ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೀ. ಅಂದರೆ ಈ ಟ್ರೈನು ಒಟ್ಟು ಟೋಟಲ್ 663 ಕಿಲೋಮೀಟ್ರ್ 18 ಸ್ಟಾಪ್ ಒಳಗೆ ಒಟ್ಟು 14 ತಾಸು 15 ನಿಮಿಷ ಒಟ್ಟು ಟೋಟಲ್ ಟ್ರಾವೆಲ್ ಆಗೈತೆ ರೀ. ಈ ಟ್ರೈನ್ ಬಗ್ಗೆ ನಿಮ್ಗೆ ಇನ್ನೂ ಸ್ವಲ್ಪ ತಿಳಿಸ್ಕೊಡ್ತಾನೆ ಬರ್ರಿ ಮುಂದೆ. ಈ ಟ್ರೈನ್ ಯಶವಂತಪುರನ ಮಧ್ಯಾಹ್ನ 3 ಗಂಟೆಗೆ ಬಿಟ್ಟು ಬೆಳಗಿನ ಜಾವ 5:15ಕ್ಕೆ ವಾಸ್ಕೋಗೆ ಹೋಗ್ತಾ ಇರ್ತೈತೆ ರೀ. ಒಟ್ಟು ಟೋಟಲ್ 663 ಕಿಲೋಮೀಟ್ರ್ 18 ಸ್ಟಾಪ್ ಬರ್ತಾವೆ ರೀ. ಬರೀ ಈಗ ಗಾಡಿ ಬಗ್ಗೆ ಕೋಚ್ ಪೊಸಿಷನ್ ಬೇಕಂದ್ರೆ ನಿಮ್ಗೆ ಒಟ್ಟು ಟೋಟಲ್ 3 ಥರ್ಡ್ AC ಬರ್ತಾವೆ ರೀ, 1 ಫಸ್ಟ್ AC ಬರ್ತೈತೆ ರೀ, ಮತ್ತು 10 ಸ್ಲೀಪರ್ ಕ್ಲಾಸು, 4 ಜನರಲ್ ಕ್ಲಾಸು. ಮತ್ತು ನಾವೀಗ ಎಕ್ಸಾಕ್ಟ್ ಯಶವಂತಪುರ ಸ್ಟೇಷನ್ ಹೊರಗಡೆದು ಈ ಕಡೆ ನೋಡಿದ್ರೆ ನಿಮ್ಗೆ ಮೆಟ್ರೋ ಸ್ಟೇಷನ್ ಸಿಗ್ತೈತೆ ರೀ. ಈ ಕಡೆ ಸ್ಟೇಷನ್ ಒಳಗಡೆ ಇಲ್ಲಿ ಒಳಗೆ ಎಂಟ್ರಿ ಆಗೋದು, ಇದು ಎಕ್ಸಿಟ್ ಆಗೋದು. ಆ ಕಡೆ ಏನೋ ಕನ್ಸ್ಟ್ರಕ್ಷನ್ ನಡೆಯಕತ್ತಾರ. ಬರ್ರಿ ಒಳಗೆ ನಮ್ಮ ಟ್ರೈನ್ ಬಗ್ಗೆ ತೋರಿಸ್ತೀನಿ. ಒಳಗೆ ಎಷ್ಟನೇ ಪ್ಲಾಟ್ಫಾರ್ಮ್ದಾಗೈತಿ ಎಲ್ಲ ನಿಮ್ಗೆ ಒಳಗೆ ಹೋಗಿ ತೋರಿಸ್ತೀನಿ. ಮತ್ತು ಪ್ಲಾಟ್ಫಾರ್ಮು ಮತ್ತು ಟಿಕೆಟ್ ಕೌಂಟ್ರ್ ಎಲ್ಲ ತೋರಿಸ್ಕೊಂಡು ಬರ್ರಿ ಒಳಗೆ. ಹಿಂಗೆ ಔಟ್ಸೈಡ್ ಬಂದ ಕೂಡಲೇ ನಿಮ್ಗೆ ಇಲ್ಲಿ ಅನ್ರಿಸರ್ವ್ ಟಿಕೆಟ್ ಕೌಂಟ್ರ್ ಸಿಗ್ತೈತೆ ರೀ. ಇಲ್ಲಿ ನಿಮ್ಗೆ ಓಟ್ ಸಿಗುತ್ತೈತೆ ರೀ. ವೇಟ್ ಎಷ್ಟನೇದ್ರಾಗ ಐತೆ ಅಂದ್ರೆ ನಮ್ದು ಅಲ್ಲೇ ಐತೆ ನೋಡಿರಿ 17309 ವಾಸ್ಕೋ ಎಕ್ಸ್ಪ್ರೆಸ್ಸು ಐತೆ ರೀ. ಮತ್ತು ನಿಮ್ಗೆ ಇಲ್ಲೇ ಜನ ಹಾರ್ದ ಎಲ್ಲ ಕೌಂಟ್ರ್ ಸಿಗ್ತೈತೆ ರೀ. 5ನೇ ಪ್ಲಾಟ್ಫಾರ್ಮು ನಮ್ದಿರೋದು 4ನೇ ಪ್ಲಾಟ್ಫಾರ್ಮು ಅಲ್ಲಿ ಐತೆ ನೋಡಿರಿ. 4ನೇ ಪ್ಲಾಟ್ಫಾರ್ಮು ಹೋಗ್ರಿ, ಅಲ್ಲಿ ಹೋಗಿ ಸಿಗ್ತಾನೆ ರೀ. 4ನೇ ಪ್ಲಾಟ್ಫಾರ್ಮ್ದಾಗ ಇದು ಸ್ಟೇಷನ್ ನಿಮ್ಗೆ ಔಟ್ಸೈಡ್ ಈ ಥರ ಸಿಗ್ತೈತೆ ರೀ. ಇದು 5ನೇ ಪ್ಲಾಟ್ಫಾರ್ಮು, ಸಾರಿ 6ನೇ ಪ್ಲಾಟ್ಫಾರ್ಮು. ಅಂದ್ರೆ ಉಲ್ಟಾ ಐತೆ ರೀ. ಆ ಕಡೆ ಫಸ್ಟು, ಈ ಕಡೆ 6 ಉಲ್ಟಾ ಐತೆ. ಸಿಟಿ ಈ ಕಡೆ ಇರೋದ್ರಿಂದ ನನ್ನ ಕೋಚ್ ಇರೋದ್ರಿ ಹೆಸ್ರಿ. ನಾನು ಇವತ್ತು ಸ್ಲೀಪರ್ ಕೋಚ್ ಒಳಗೆ ಟ್ರಾವೆಲ್ ಮಾಡಕತ್ತಾನೆ ರೀ. ಮಿಡಲ್ ಬರ್ತ್ ಬಂದೈತೆ ರೀ. ನಾನು ಸೈಡ್ ಲೋವರ್ದ ಪ್ರಿಫರೆನ್ಸ್ ಮಾಡಿದ್ರೆ ಮಿಡಲ್ ಬರ್ತ್ ಬರ್ತೈತೆ ರೀ. ಟೋಟಲ್ ಕಾಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ 380 ಸ್ಲೀಪರ್ದು ಯಶವಂತಪುರದಿಂದ ವಾಸ್ಕೋಗೆ ಬರ್ತೈತೆ ರೀ. ಕನ್ವಿನ್ಸ್ ಪೇ ಎಲ್ಲ ಸೇರಿ ಒಂದು 392 ಬರ್ತೈತೆ ರೀ. ಮತ್ತು ಥರ್ಡ್ ACಗೆ ಅಂದ್ರೆ ನಿಮ್ಗೆ 1030 ಬರ್ತೈತೆ ರೀ. ಫಸ್ಟ್ ACಗೆ ಅಂದ್ರೆ 1470 ಬರ್ತೈತೆ ರೀ. ಮತ್ತು ಅದರ ಕನ್ವಿನ್ಸ್ ಪೇ ಆಗುತ್ತೆ. ನಿಮ್ಗೆ ಜನರಲ್ ಕ್ಲಾಸ್ ಅನ್ಸದ್ದು ಹೇಳ್ಬೇಕಂದ್ರೆ ಅದ್ರೊಳಗೆ ಒಂದು 200 ಮ್ಯಾಕ್ಸಿಮಮ್ ಆಗ್ಬೋದು ರೀ. ನಾನು ಇವತ್ತು ಸ್ಲೀಪರ್ ಒಳಗೆ ಇದು ಮಾಡತ್ತಂದ್ರೆ ಯಶವಂತಪುರ ಜಂಕ್ಷನ್ ಯಾಕೆ ಕಟ್ತಾರಪ್ಪ ಅಂದ್ರೆ ಇಲ್ಲಿಂದ ನಿಮ್ಗೊಂದು ಯಲಹಂಕ ಕಡೆ ಒಂದು ಲೈನ್ ಹೋಗ್ತೈತಿ. ಮತ್ತು ಇದೊಂದು ನಮ್ಮ ಮೇನ್ ಲೈನ್ ಹುಬ್ಳಿಗೆ ಹೋಗೋದು ಒಂದು ಮೇನ್ ಲೈನು, ಮತ್ತು ಈ ಕಡೆ ಬೆಂಗಳೂರಿಗೆ ಹೋಗೋದು ಒಂದು ಮೇನ್ ಲೈನು. ಬರೀ ಈಗ ನಾನು ಇಂಟೀರಿಯರ್ ಬಗ್ಗೆ ತೋರಿಸ್ತೀನಿ ಟ್ರೈನ್ದು ಒಳಗಡೆ ಎಲ್ಲ. ನಾನೀಗ ಒಂದು ವಾಟರ್ ಬಾಟಲ್ ತೊಗೊಂಡ್ರಿ. ಮತ್ತು ಬರೀ ಈಗ ನಮ್ಮ ಕೋಚ್ ಇಂಟೀರಿಯರ್ ಬಗ್ಗೆ ತೋರಿಸ್ತಾನೆ ರೀ. ಯಶವಂತಪುರ ಯಾಕೋ ಕನ್ಸ್ಟ್ರಕ್ಷನ್ ಮಾಡತ್ತಾನೆ ರೀ. ಸ್ಟೇಷನ್ ಒಳಗೆ ಎಲ್ಲ ಕನ್ಸ್ಟ್ರಕ್ಷನ್ ಮಾಡತ್ತಾರೆ ಒಳಗೆ ನೋಡ್ರಿ. ಇಲ್ಲೆಲ್ಲ ಬರೀ ನಿಮ್ಗೆ ಇಂಟೀರಿಯರ್ ತೋರಿಸ್ತಾನೆ. ಇಲ್ಲಿ ಮತ್ತು ಚಿಕ್ಕಮಗಳೂರು ಟು ಯಶವಂತಪುರ ಹೋಗುವಂಥ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಅನ್ಸುತ್ತೆ ಇದು. ಇಲ್ಲಿ ನಿಂತ್ಕೊಂಡೈತೆ ರೀ. ಎಷ್ಟನೇ ಪ್ಲಾಟ್ಫಾರ್ಮ್ ಅಂದ್ರೆ 5ನೇ ಪ್ಲಾಟ್ಫಾರ್ಮ್ ಒಳಗೆ ನಿಂತ್ಕೊಂಡಾನೆ ರೀ. ಟ್ರೈನ್ ಕ್ಲೀನೆಸ್ ಬಗ್ಗೆ ಹೇಳ್ಬೇಕಂದ್ರಪ್ಪ ಇಲ್ಲಿ ತಕ್ಕ ಮಟ್ಟಿಗೆ ಹಿಂಗೆ ಎವರೇಜ್ ಐತೆ ರೀ. ಬರ್ರಿ ವಾಶ್ರೂಮ್ ಬಗ್ಗೆ ತೋರಿಸ್ತೀನಿ. ವಾಶ್ರೂಮ್ ಎಲ್ಲ ಹಳ್ಳಗೆಟ್ಟು ಹೈದ್ರಾಬಾದ್ ಆಗೈತೆ ರೀ. ಡೋರ್ ಓಪನ್ ಮಾಡೋಕೆ ಬರೋಲ್ಲ ರೀ. ಹಿಂಗೈತಿ LHP ಕೋಚಸ್ ಆಗಲಿ ಹಳ್ಳಗೆಟ್ಟು ಹೈದ್ರಾಬಾದ್ ಪಡೆ ಹಿಂಗೈತಿ. ಇದು ಓಪನ್ ಮಾಡೋಕೆ ಬರ್ತೈತೆ ರೀ. ಇದು ಹಿಂಗೆ ಇಷ್ಟ ಎವರೇಜ್ ಐತಿ ಎಲ್ಲ ಇಷ್ಟ ಐತೆ ನೋಡಿರಿ. ಬರೀ ಈಗ ನಾನು ಸೀಟ್ ತೋರಿಸ್ತೀನಿ ನೋಡಿ. ಟ್ರೈನ್ ಸೀಟಿಂಗ್ ಬಗ್ಗೆ ಹೇಳಪ್ಪ ಅಂದ್ರೆ ಇದು ಲೋವರ್ದು ಇಲ್ಲೊಂದು ಚಾರ್ಜಿಂಗ್ ಸಾಕೆಟ್ ಸಿಗ್ತೈತೆ ನಿಮ್ಗೆ. ಮೇಲೆ ಏನು ಸಿಗಲ್ಲ ರೀ, ಇದು ಬರ್ತೈತೆ ರೀ. ಇಲ್ಲಿ ನಂತರ ಇಲ್ಲಿ 3 ಚಾರ್ಜಿಂಗ್ ಸಾಕೆಟ್ ಸಿಗ್ತಾವೆ ರೀ ನಿಮ್ಗೆ. ಈ ಥರ ಬರ್ತದೆ ಸೀಟು. ಟ್ರೈನು ನಂದು ನಂಬರ್ 66 ಇತ್ತು. ಅಲ್ಲಿ ಯಾರೋ ಕುಂತಾರೆ, ನಾನು ಬ್ಯಾಗ್ ಇಟ್ಟೇನೆ ರೀ. ಬರೀ ಟ್ರೈನ್ ಡಿಪಾರ್ಟ್ ಆಗ್ತದೆ ತೋರಿಸ್ತೀನಿ. ಟೈಮ್ ಎಕ್ಸಾಕ್ಟ್ 3 ಗಂಟೆ ಆಯ್ತು ರೀ. ನಮ್ದು ಯಶವಂತಪುರ ಟು ವಾಸ್ಕೋ ಎಕ್ಸ್ಪ್ರೆಸ್ ಡಿಪಾರ್ಟ್ ಆಯ್ತು ರೀ. ಪ್ಲಾಟ್ಫಾರ್ಮ್ ನಂಬರ್ 4ರಿಂದ ಯಶವಂತಪುರದಿಂದ. ಈಗ ನೆಕ್ಸ್ಟ್ ಸ್ಟಾಪ್ ಬರ್ತೈತೆ ರೀ ತುಮಕೂರು, ಅರಸೀಕೆರೆ, ಕಡೂರು, ಬೀರೂರು, ದಾವಣಗೆರೆ, ಹಾವೇರಿ, ಹುಬ್ಳಿ, ಆಮೇಲೆ ಧಾರವಾಡ, ಅಣ್ಣಿಗೇರಿ ಇಲ್ಲ ಅಣ್ಣಾವರ, ಲೋಂಡಾ ಬರ್ತೈತೆ ರೀ. ಆಮೇಲೆ ಮಡ್ಗಾಂವ್ ಆದಮೇಲೆ ವಾಸ್ಕೋ ಬರ್ತೈತೆ ರೀ. ಇವು ನಮ್ಮ ಸ್ಟೇಷನ್ ಬರ್ತಾವೆ ರೀ. ಪ್ಲಾಟ್ಫಾರ್ಮ್ ನಂಬರ್ 4ರಿಂದ ಡಿಪಾರ್ಟ್ ಆಯ್ತು ರೀ ನಮ್ದೀಗ. ಎಲ್ಲ ಸ್ಟಾಪ್ ಸಿಗ್ತಾವೆ ನೋಡಿ. ಮಲ್ಟಿ ಸ್ಟಾಲ್ಸ್ ಎಲ್ಲ ಸಿಗ್ತಾವೆ ರೀ ನಿಮ್ಗೆ. ಪ್ಲಾಟ್ಫಾರ್ಮ್ ನಂಬರ್ 4, 5ರಲ್ಲಿ.
ಬಂದಾತ್ರಿ 3 ಗಂಟೆ ಎಕ್ಸಾಕ್ಟ್ ಡಿಪಾರ್ಟ್ ಆಗೈತೆ ರೀ. ನಮ್ದು ಇವತ್ತು ಲೀಡ್ ಮಾಡ್ತಿರೋದು ಯಾವುದಪ್ಪ ಅಂದ್ರೆ WDP 40 KGM ರೀ, ಡೀಸೆಲ್ ಲೊಕೊಮೋಟಿವ್ ಬರ್ತೈತೆ ರೀ. ಈಗ ಆಗಲ್ಲಿ ಹೇಳಿದ್ನಲ್ರಿ ನಿಮ್ಗೆ ಚಿಕ್ಕಮಗಳೂರು ಟು ಯಶವಂತಪುರ ಹೋಗೋ ಪ್ಯಾಸೆಂಜರ್ ಪ್ಯಾಸೆಂಜರ್ ರೀ, ಅದಕ್ಕೆ WDP 40 ಅದನ್ನು ನಮ್ಗೆ ಸೇಮ್ ಯಾಕೆಂದ್ರೆ KGM ಅದ ಐತ್ರಿ ನಮಗೂ ಲೊಕೊಮೋಟಿವ್. ಯಶವಂತಪುರ ಇದು ಬರ್ತೈತಲ್ರಿ, ಇದು ಇಲ್ಲೇ ರಿವರ್ಸ್ ಹೋಗ್ತೈತೆ ರೀ. ಅದಕ್ಕೆ ಸಂಬಂಧ ನಮ್ಮನ್ನ ಇಲ್ಲೇ ಸ್ಟಾಪ್ ಮಾಡಿದ್ರು ನೋಡಿರಿ. WDM 3D ಹಳೆ ಇಂಜನು. ಸಿಗ್ತದೆ ನೋಡಿರಿ ನಿಮ್ಗೆ ಯಶವಂತಪುರ ಜಂಕ್ಷನ್ ಔಟ್ಸೈಡರ್ ಇದು. ಅಲ್ಲ WDP 40 KGM ಆದ ಲೊಕೊಮೋಟಿವು. ಇದು ಮೇಂಟೆನೆನ್ಸ್ ಇರ್ತೈತೆ ಇಲ್ಲಿ ಪೂರಾ ಕೋಚಸ್ ಕ್ಲೀನಿಂಗು ಮತ್ತು ಏನಾದರೂ ಈ ಥರ ಮೇಂಟೆನೆನ್ಸ್ ಇಲ್ಲೇ ಇರ್ತೈತೆ. WDP 4 ಯಶವಂತಪುರ ಹಾಸನ ಎಕ್ಸ್ಪ್ರೆಸ್ ಔಟ್ ರೋಡ್ ನಿಂತಿದೆ ಇಂಟರ್ಸಿಟಿ ಎಕ್ಸ್ಪ್ರೆಸ್. ಹೇಳ್ಬೇಕಂದ್ರೆ ಟೋಟಲ್ 110 ಮ್ಯಾಕ್ಸಿಮಮ್ ಸ್ಪೀಡ್ ಅಲಾವ್ ಐತ್ರಿ. ಟ್ರೈನ್ ಕೋಚ್ ಕ್ಲೀನೆಸ್ ಬಗ್ಗೆ ಹೇಳ್ಬೇಕಂದ್ರೆ ಅಷ್ಟೇನು ಕ್ಲೀನ್ ಇಲ್ಲರಿ. ಅಂತ ನನಗೇನು ಅಷ್ಟೇನು ಲೈಕ್ ಆಗಲಿಲ್ಲ, ಕ್ಲೀನೆಸ್ ಏನು ಅಷ್ಟು ಇದಾಗಿಲ್ಲ. ವಾಸ್ಕೋಕ್ಕೆ ಹೋಗ್ಬೇಕಲ್ರಿ ಇದು ಡೈಲಿ ಭಾಳ ಜನ ಓಡಾಡ್ತಾರೆ. ಇನ್ನು ಫುಲ್ ಆಗತ್ರಿ. ಇವತ್ತು ಸಂಡೇ ಇತ್ತು, ಸಂಡೇ ಅಷ್ಟೇನು ಗದ್ದಲಿಲ್ಲ ಅನ್ಸ್ತೈತಿ ಅಂತ ನನಗೆ ಅನ್ಕೊತೀನಿ. ಡೈಲಿ ಗದ್ದಲಾಗತ್ತಿಲ್ಲ ರೀ, ಅಷ್ಟೇನು ಕೋಚಸ್ ಕ್ಲೀನ್ ಇಲ್ಲ ನನಗನ್ಸಿದ ಮಟ್ಟಿಗೆ. ಅಲ್ಲ ನಾನು ನೋಡ್ತೀನಲ್ಲ ಕ್ಲೀನೇ ಇಲ್ಲ, ಯಾವುದು ಕ್ಲೀನೇ ಇಲ್ಲ. ಸ್ಟಾಪ್ ಆಗಿರೋಂಥ ನಮ್ಮ ತುಮಕೂರಿಗೆ ಈಗ ನಮ್ಮ ಟ್ರೈನ್ ಸ್ಟಾಪ್ ಆಗೈತೆ ರೀ. ಇಲ್ಲಿ 3:58ಕ್ಕೆ ಬರೋಕೆ 3:56ಕ್ಕೆ ಬಂದಾನ. 9 ನಿಮಿಷ ಲೇಟ್ ಐತ್ರಿ. ಈಗ ಫಸ್ಟ್ ಸ್ಟಾಪ್ ಇಲ್ಲಿ 2 ನಿಮಿಷ ಸ್ಟಾಪ್ ಐತ್ರಿ. ಇದಾದ್ಮೇಲೆ ಡಿಪಾರ್ಟ್ ಆಗತ್ತೆ ರೀ. 2 ನಿಮಿಷ ಸ್ಟಾಪ್ ಆಯ್ತು ತುಮಕೂರಿಂದ ಡಿಪಾರ್ಟ್ ಆಯ್ತು ರೀ ನಮ್ಮ ಟ್ರೈನು. ತುಮಕೂರು ಸ್ಟೇಷನ್ ಫುಲ್ ಪ್ಯಾಕ್ ಐತ್ರಿ. ಇಲ್ಲಿಂದ ಜನ ಬೋರ್ಡ್ ಆದ್ರಿ, ಅಷ್ಟು ಭಾಳ ಜನ ಆಗ್ಯಾರ ರೀ. ಜನರಲ್ ಕ್ಲಾಸಿಗೆ ಅದಾರ. ಅದು ತುಮಕೂರುದು ಜಂಕ್ಷನ್ ಆಗೈತೆ ರೀ. ಇಲ್ಲಿಂದ ಅಂದರೆ ಒಂದು ಲೈನ್ ಹೋಗೋದ್ರಿ, ಮುಂದೆ ಡಿವೈಡ್ ಆಗೈತೆ ರೀ. ಒಂದು ಲೈನ್ ಚಿತ್ರದುರ್ಗ ಹೋಗ್ರಿ, ಒಂದು ಲೈನ್ ರಾಯದುರ್ಗ ಹೋಗೋದ್ರಿ. ಹಿಂಗೆಲ್ಲ ಸಿಗುತ್ತದೆ ರೀ. ವಾಟ್ರ್ ಬಾಟ್ಲು, ಸ್ಟಾಲ್ ಎಲ್ಲ ಸಿಗ್ತದೆ ರೀ ತುಮಕೂರು ಸ್ಟೇಷನ್ ಒಳಗೆ. ಎಷ್ಟನೇ ಪ್ಲಾಟ್ಫಾರ್ಮ್? 3ನೇ ಪ್ಲಾಟ್ಫಾರ್ಮ್ದಾಗೈತೆ ರೀ ಇದು. ಒಂದು ಅದು ಫಸ್ಟು, ಅದು ಸೆಕೆಂಡು ಎಲ್ಲ ಸಿಗ್ತದೆ ರೀ.
ತುಮಕೂರಿಂದ ಡಿಪಾರ್ಟ್ ಆತ್ರಿ ಈಗ ನಮ್ಮ ಟ್ರೈನ. ವಿಶ್ವಮಾನವ ಎಕ್ಸ್ಪ್ರೆಸ್ ಈಗ ಕ್ರಾಸಿಂಗ್ ಆಕೈತೆ ನೋಡ್ರಿ. ಈಗ ಈ ವಿಡಿಯೋ ಬೇಕಂದ್ರೆ ನನಗೆ ಕಾಮೆಂಟ್ ಮಾಡಿರಿ. ನಿಮಿಷ ಸ್ಟಾಪ್ ಆದ್ಮೇಲೆ ಟಿಪ್ಪೂರಿಂದ ನಮ್ಮ ಟ್ರೈನ್ ಡಿಪಾರ್ಟ್ ಆತ್ರಿ. ಈಗ ಪ್ಲಾಟ್ಫಾರ್ಮ್ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತೈತ್ರಿ ಚಾವಣಿದು. ನೆಕ್ಸ್ಟ್ ಬರ್ತೈತ್ರಿ ನಮ್ಗೆ ಅರಸೀಕೆರೆ. ಸ್ಟೇಷನ್ ಈ ಥರ ನೋಡತ್ತೈತೆ. ಅರಸೀಕೆರೆ ಹಾಸನ್ ಜಂಕ್ಷನ್ ಲೈನ್. ಯಶವಂತಪುರ ವಾಸ್ಕೋ ಎಕ್ಸ್ಪ್ರೆಸ್ ಈಗ ಅರಸೀಕೆರೆ ಬಂದೈತ್ರಿ. ಅರಸೀಕೆರೆದಾಗ 2ನೇ ಪ್ಲಾಟ್ಫಾರ್ಮಿಂದ ಬಂದೈತ್ರಿ. ಇಲ್ಲಿ 5 ನಿಮಿಷ ಸ್ಟಾಪ್ ಐತ್ರಿ. 5:03 ಬರೋಗತ್ರಿ. 5:13 ನಮ್ಮ ರಿಲೇ ಆಗಿ ಬಂದಾನ. ಇಲ್ಲಿ ಸ್ಟಾಪ್ ಆದ್ಮ್ಯಾಗ ಇಲ್ಲಿ ಡಿಪಾರ್ಟ್ ಆತ್ರಿ. ಅರಸೀಕೆರೆ ಜಂಕ್ಷನ್ ರೀ ಇದು. ಅರಸೀಕೆರೆ ಇಲ್ಲಿಂದ ನೋಡ್ರಿ ಹಾಸನ, ಕೃಷ್ಣರಾಜಸಾಗರ ಮತ್ತು ಗಾಡಿ ಇಲ್ಲಿ ಬದಲಾಯಿಸೋದು. ಹಾಸನ ಜಂಕ್ಷನ್ ಹೋಗ್ತದ್ರಿ ಇಲ್ಲಿ ಗಾಡಿ. ಸ್ಟಾಲ್ ಸಿಗ್ತದೆ ಇಲ್ಲಿ. ಮತ್ತು ತಟ್ಟೆ ಇಡ್ಲಿ ಭಾಳ ಫೇಮಸ್ ಐತ್ರಿ ಅರಸೀಕೆರೆಗೆ. ಅರಸೀಕೆರೆ ಬರೀ ಅಂದಾಗ ಒಂದು ಟ್ರೈ ಮಾಡಿರಿ. 2:13 ರೀ. ಇದು 1ನೇ ಪ್ಲಾಟ್ಫಾರ್ಮ್ ತೋರಿಸ್ಕೊಂಬರಿ. ಇದು ಅರಸೀಕೆರೆದ 1ನೇ ಪ್ಲಾಟ್ಫಾರ್ಮ್ ರೀ. ಇಲ್ಲಿ ಕನ್ಸ್ಟ್ರಕ್ಷನ್ ನಡೆಯತ್ತೈತ್ರಿ. ಇನ್ನು ಇಲ್ಲಿ ಚಾವಣಿ ಹಾಕೋದ ನೋಡ್ರಿ. ಇಲ್ಲಿ ಮಲ್ಟಿ ಸ್ಟಾಲ್ಗಳೆಲ್ಲ ಸಿಗ್ತಾವ್ರಿ ನಿಮ್ಗೆ. Train is going to traverse through platform number 1. Passengers are requested to be at safe distance from the tracks since the train is running at top speed.
ತಗೊಂಡದ್ದು ವಸ್ತುಗಳನ್ನ ಹೊರಗಡೆ ಒಗಿಬೇಡ್ರಿ. ಈ ಕಡೆ ಒಂದು ಕಾಡು ಒಳಗೆ ಹೋಯ್ತು ಅಂದ್ರೆ ಈ ಕಡೆ ತರಿಸ್ತಾರೆ ಅಂದ್ರೆ ಇಲ್ಲಿ ಯಾರು ತೊಗೊಳಕ್ಕೆ ಬರಲ್ರಿ. ಅರ್ಥ ಆಯ್ತಾ? ಅದಲ್ಲೆಲ್ಲ ಎಷ್ಟು ಬಿದ್ದಾವೆ ನೋಡ್ರಿ ಕಾಂತವ್ರು, ಅವ್ನು ಯಾರು ತೊಗೊಳಕ್ಕೆ ಬರಲ್ಲ. ಈ ಕಡೆ ಇಲ್ಲಿ ಡಸ್ಟ್ಬಿನ್ ಅಂತ ಕೊಟ್ಟಿರ್ತಾರೆ, ಈ ಡಸ್ಟ್ಬಿನ್ ಒಳಗೆ ಹೋಗೋದ್ರೆ ಇದನ್ನು ತಗೊಂಡು ಹೋಗ್ತಾರೆ. ಇನ್ನು ಅಲ್ಲಿ ಹೋಗಿದ್ರೆ ಅಲ್ಲಿ ಯಾರು ತಗೊಂಡು ಹೋಗೋಲ್ಲ ನೋಡ್ರಿ, ಅಲ್ಲಿ ಎಷ್ಟು ಬಿದ್ದಾವೆ. ಆಗತ್ರಿ ಮಳೆ ಒಳಗೆ ಇಲ್ಲಿ ನೋಡ್ರಿ ಮಸ್ತ್ ಕಾಣ್ತೈತಿ. ಮಸ್ತ್ ಮಳೆ ಬರತೈತ್ರಿ. ಈಗ ಕಡೂರು ಜಂಕ್ಷನ್ ಬಂತ್ರಿ, ಇದು ಲೈನ್ ಹೋಗತಿ ಚಿಕ್ಕಮಗಳೂರಿಗೆ ಹೋಗತಿ. ಮಸ್ತ್ ಮಳೆ ಬರತೈತಿ ಹೊರಗೆ. ನೋಡಿ ಚಂದ ಕಾಣ್ತೈತಿ. ಮಸ್ತ್ ಮಳೆ ಬರತ್ತೆ. ಈಗ ಸ್ಟಾರ್ಟ್ ಆತ್ರಿ. ನೋಡ್ರಿ ಪಾಪ ಮಳೆ ಬರತ್ತೈತ್ರಿ, ಅವ್ರ ಹಿಂದೆ ಅದಾರ. ಇಲ್ಲಿ ಏನಿಲ್ಲ ಅವ್ರಿಗೆ ಸೇಫ್ಟಿಗೆ ಓಡಾಡ್ತಾರ. ನಮ್ಮ ಟ್ರೈನ್ ಬಂದಿತ್ತು ಕಡೂರಿಗೆ, ಕಡೂರು ಜಂಕ್ಷನ್ ರೀ. ಕಡೂರು ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗತ್ರಿ ಚಿಕ್ಕಮಗಳೂರಿಗೆ ಹೋಗತ್ರಿ. ಇಲ್ಲಿಂದ ಒಂದು ಲೈನು ಗಾಡಿ ಬರೋ ಟೈಮ್ ಆಗಿತ್ತು ರೀ 5:38ಕ್ಕೆ ಬರೋಗತ್ತೆ ರೀ. ಲೇಟಾಗಿ 5:44ಕ್ಕೆ ಬಂದಾನ, ಲೇಟಾಗಿತ್ತು ರೀ. ಕಡೂರು ಜಂಕ್ಷನ್ ರೀ. ನೆಕ್ಸ್ಟ್ ಬರೋದು ಬೀರೂರು ಆದ್ಮೇಲೆ ಚಿಕ್ಕಜಾಜೂರು ಬರ್ತೈತೆ ರೀ. ಮಳೆ ಬರತ್ತೈತೆ ರೀ ಕಡೂರು. ಪಾಪ ಎಲ್ಲ ತೋರ್ಸ್ಕೊಂಡು ಹೊಂಟಾರ ನೋಡ್ರಿ ಇಲ್ಲಿ. ನೋಡ್ರಿ ನಿಮ್ಗೆ ಫಸ್ಟು ಸೆಕೆಂಡ್ ಮಿಡಲೆಲ್ಲ ಇದು ಕಡೂರು 5:47 ಐತೆ ನೋಡ್ರಿ. ಅಲ್ಲಿ ಬರಾಬ್ರಿ ಜ್ವರ ಐತ್ರಿ. ಹಿಂಗೆ ಮಲ್ಟಿ ಸ್ಟಾಲ್ ಎಲ್ಲ ಸಿಗ್ತಾವೆ ರೀ. ನಂದಿನಿ ಲೇಔಟ್, ನಂದಿನಿ ಇದು ಎಲ್ಲ ಸಿಗ್ತದೆ. ಜನಶತಾಬ್ದಿ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗತ್ತೆ ನೋಡ್ರಿ ನಮ್ಗೆ ಕಡೂರು ಒಳಗೆ. ಜನಶತಾಬ್ದಿ ಎಕ್ಸ್ಪ್ರೆಸ್ ಹುಬ್ಳಿ ಟು ಬೆಂಗಳೂರು. ರೈನ್ ಫೀಲ್ ಮಾಡ್ತೀರಿ ಸರ್? ಸಾಹೇಬರು ಟೀ ಕುಡ್ಕೊಂತ ರೈನ್ ಫೀಲ್ ಮಾಡ್ತಾರೆ. ಏನು ಮಸ್ತ್ ಐತೆ ನೋಡ್ರಿ ಅದು. ಮಳೆ ಇತ್ತ, ಬಿಸಿಲು ಇತ್ತ, ಟ್ರೈನ್ ಜರ್ನಿ ಅಕ್ಕ ಅವನ ವೆದರ್ನಾಗ ನೋಡ್ರಿ ಜರ್ನಿ ಹೆಂಗೆ ಅಂದ್ರೆ ಮಸ್ತ್ ಮಜಾ ಕೊಡತ್ತೈತ್ರಿ ಇದು. ನನ್ನ ಫೋನ್ ವಾಟರ್ ಪ್ರೂಫ್ ಆಗಿತ್ತು ಅಂದ್ರೆ ನೀರಾಗ ಇಟ್ಟು ಬಿಡ್ತಿದ್ರಿ ಇದು.
ಈವ್ನಿಂಗ್ ವ್ಯೂ ನೋಡ್ರಿ ಹೆಂಗೈತ್ರಿ. भाई ಇಲ್ಲಿ ನೋಡ್ರಿ ಕಡೂರಾಗಿದ್ದು ಮಳೆ ಬಿರೋರಾಗಿಲ್ಲ, ಒಂದು ಸ್ಟೇಷನ್ ಡಿಫ್ರೆಂಟ್. ಯಶವಂತಪುರ ವಾಸ್ಕೋ ಎಕ್ಸ್ಪ್ರೆಸ್ ಈಗ ಬಿರೂರು ಬಂದತ್ರಿ. ಬಿರೂರಾಗ 1 ನಿಮಿಷ ಸ್ಟಾಪ್ ಐತ್ರಿ. ಲೇಟಾಗಿ ಬಂದತ್ರಿ. ಒಂದು 48ಕ್ಕೆ ಬರುತ್ತೆ, 5:48. ಈಗ 5:55 ಆಗೈತ್ರಿ. ನೋಡಿರಿ ಕಡೂರಾಗಿದ್ದಿದ್ದು ಮಳೆ ಬೀರೂರಾಗಿಲ್ರಿ. ನೋಡಿರಿ ಕಡೂರಾಗಿದ್ದಿದ್ದು ಮಳೆ ಬೀರೂರು ಆಗಲ್ರಿ. ಬೀರೂರು ಜಂಕ್ಷನ್ ರೀ. ಇಲ್ಲಿಂದ ಒಂದು ಲೈನ್ ತಾಳಗುಪ್ಪಕ್ಕೆ ಹೋಗತ್ರಿ. ನಾವು ವೀಡಿಯೋ ಮಾಡೇನಿ ರೀ, ಮೈಸೂರು ಟು ತಾಳಗುಪ್ಪ ವೀಡಿಯೋ, ಅದನ್ನ ಹಾಕಿನಿ ನೋಡಿರಿ. ಇಲ್ಲೊಂದು ಯಾವುದೋ ಮೆಮೋ ಲೈನ್ ನಿಂತತ್ರಿ, ಮೆಮೋ ಟ್ರೈನ್ ನಿಂತತ್ರಿ. ಬೀರೂರು ಜಂಕ್ಷನ್ ಇದು ಫುಲ್ ಮಳೆ ಮಾಡಾಗೈತಿ. ಒಂದು 2ನೇ ಪ್ಲಾಟ್ಫಾರ್ಮಿಗೆ ಬಂದೈತ್ರಿ ಟ್ರೈನು. 2 ನಿಮಿಷ ಸ್ಟಾಪ್ ಆಗಿದ್ದಾಗ ಬೀರೂರು ಜಂಕ್ಷನಿಂದ ಡಿಪಾರ್ಟ್ ಆಯ್ತು ನಮ್ಮ ಗಾಡಿ. ಇಲ್ಲಿ ನೋಡ್ರಿ, ಇಲ್ಲ ಐತ್ರಿ ಶಿವಮೊಗ್ಗ ಮತ್ತು ತಾಳಗುಪ್ಪ ಬ್ರಾಂಚಿನ ಗಾಡಿ ಇಲ್ಲಿ ಬದಲಾಯಿಸಲೋದು. ತಾಳಗುಪ್ಪಕ್ಕೆ ಹೋಗತ್ರಿ ಇಲ್ಲಿ ಗಾಡಿ. ಬೀರೂರು ಜಂಕ್ಷನ್ ರೀ. ನಿಮ್ಗೆ ಮಲ್ಟಿ ಸ್ಟಾಲ್ ಸಿಗ್ತೈತೆ ರೀ. ಇದು 2ನೇ ಪ್ಲಾಟ್ಫಾರ್ಮು, 1ನೇ ಪ್ಲಾಟ್ಫಾರ್ಮ್ ಆ ಕಡೆ ಸಿಗ್ತೈತೆ ರೀ, ತೋರಿಸ್ತಂದ್ರಿ. ಬಟ್ ಅಲ್ಲಿ ಟ್ಯಾಂಕರ್ ಗಾಡಿನೇ ಇರ್ತೈತೆ ಸರಿ. ಯಾವುದು ಮೆಮೋ ಗಾಡಿ ಅಲ್ರಿ ಇದು, ಅವರು ವರ್ಕಿಂಗ್ ಗಾಡಿ ನಿಲ್ಸ್ಯಾರ ಇಲ್ಲಿ. ಬೀರೂರು ಜಂಕ್ಷನಿಂದ ಡಿಪಾರ್ಟ್ ಆತ್ರಿ ನಮ್ಮ ಗಾಡಿ. ವೆದರ್ ನೋಡ್ರಿ ಎಷ್ಟು ಚೇಂಜ್ ಆತ. ಕಡೂರಾಗಿದ್ದಿದ್ದು ಮಳೆ ಬೀರೂರಾಗಿಲ್ಲ. ಇದು ಬೀರೂರು ಜಂಕ್ಷನ್ ಇದು ಫಸ್ಟ್ ಪ್ಲಾಟ್ಫಾರ್ಮ್ ಸ್ಟೇಷನ್ ಅಲ್ಲ, ಫಸ್ಟ್ ಪ್ಲಾಟ್ಫಾರ್ಮ್. ಜಂಕ್ಷನ್ ಅನ್ನಲ್ರಿ, ಇದು ಬೀರೂರು ಜಂಕ್ಷನ್ದ ಲೈನ್. ಇಲ್ಲಿ ತಾಳಗುಪ್ಪ ಹೋಗ್ಬೇಕು ನೋಡ್ರಿ. ತಾಳಗುಪ್ಪ ಟ್ರೈನ್ ಇಲ್ಲಿ ನಿಂತ್ಕೊಂಡೈತ್ರಿ. ಈ ಕಡೆ ಕ್ರಾಸ್ ಆಗುತ್ತಲ್ರಿ ಅದು ಲೈನ್ದಾಗ ಇಲ್ಲಿ ನಿಂತ್ಕೊಂಡೈತೆ ನೋಡ್ರಿ. WP40 ನಮ್ದು ತಾಳಗುಪ್ಪ ಟ್ರೈನ್. ಸ್ಟ್ರೇಟ್ ಟ್ರ್ಯಾಕ್ ಇರೋದಕ್ಕೆ ಎಷ್ಟು ಫಾಸ್ಟಾಗಿ ಎಂಟ್ರಿ ಆಗತ್ತೆ ನೋಡ್ರಿ. ಹಾಂ ವಾಸ್ಕೋ ಎಕ್ಸ್ಪ್ರೆಸ್ ಈಗ ಚಿಕ್ಕಜಾಜೂರು ಬಂದೈತ್ರಿ. ಚಿಕ್ಕಜಾಜೂರಿಗೆ 1 ನಿಮಿಷ ಸ್ಟಾಪ್ ಐತಿ. ಇಲ್ಲಿ 13 ನಿಮಿಷ ಡಿಲೇ ಆಗ್ಯಾನ. ಚಿಕ್ಕಜಾಜೂರು ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗತ್ರಿ ಚಿತ್ರದುರ್ಗಕ್ಕೆ. ಚಿತ್ರದುರ್ಗ ಮತ್ತು ಈ ಕಡೆ ಬೆಂಗಳೂರು ಹುಬ್ಳಿ ಒಂದು ಲೈನ್ ರೀ. ಇದು ಚಿಕ್ಕಜಾಜೂರು ಜಂಕ್ಷನ್ ರೀ. ಇಲ್ಲಿ 1 ನಿಮಿಷ ಸ್ಟಾಪ್ ಐತಿ. ಇದು 2ನೇ ಪ್ಲಾಟ್ಫಾರ್ಮಿಗೆ ಬಂದೈತ್ರಿ. 1ನೇ ಪ್ಲಾಟ್ಫಾರ್ಮ್ ಆ ಕಡೆ ಐತಿ. ಈಗ ಟ್ರೈನ್ ಡಿಪಾರ್ಟ್ ಆತ್ರಿ. 1 ನಿಮಿಷ ಆದ್ಮೇಲೆ ಸ್ಟಾಪ್ ಆದ್ಮೇಲೆ ಡಿಪಾರ್ಟ್ ಆತ್ರಿ ಚಿಕ್ಕಜಾಜೂರಿಂದ.
ನಾವೀಗ ಬಂದವ್ರಿ ದ ಸ್ಮಾರ್ಟ್ ಸಿಟಿ ಆ್ಯಂಡ್ ಬೆಣ್ಣೆನಗರಿ ದಾವಣಗೆರೆಗೆ ಬಂದವ್ರಿ. ನಮ್ಮ ಗಾಡಿ ಬರೋಕತ್ರಿ 7:08 ಬರೋಕತ್ರಿ. ಈಗ 7:26 ಆಗೈತೆ ರೀ, ಡಿಲೇ ಐತ್ರಿ. ಈಗ ದಾವಣಗೆರೆ ಬಂದೈತ್ರಿ. ದಾವಣಗೆರೆಗೆ ನೆಕ್ಸ್ಟ್ ಆದ್ಮ್ಯಾಗ ಹರಿಹರ ಆದ್ಮ್ಯಾಗ ಹಾವೇರಿ ಬರ್ತೈತೆ ರೀ. ಇದು ದಾವಣಗೆರೆ ಸ್ಟೇಷನ್ ರೀ, ಸ್ಮಾರ್ಟ್ ಸಿಟಿ ಬೆಣ್ಣೆನಗರಿ. ಇದು ಪ್ಲಾಟ್ಫಾರ್ಮ್ ನಂಬರ್ ಫಸ್ಟ್ ಸಿಗ್ತೈತೆ ರೀ ನಿಮ್ಗೆ. ನೋಡಿರಿ VIP ಲಾಂಚ್ ಮತ್ತು ಎಲ್ಲ ಸಿಗ್ತೈತೆ ರೀ, ಲಾಂಚ್ ರೂಮ್ ಎಲ್ಲ ಸಿಗ್ತೈತೆ ರೀ. ಇಲ್ಲೇ ಸೆಕೆಂಡ್ ಪ್ಲಾಟ್ಫಾರ್ಮು ಆ ಕಡೆ ಸಿಗ್ತೈತೆ ರೀ. ಮತ್ತು ಒಂದೇ ಭಾರತ್ ಇಲ್ಲಿ ಹುಬ್ಳಿ ಬಿಟ್ರೆ ದಾವಣಗೆರೆ ಬಿಟ್ರೆ ಡೈರೆಕ್ಟ್ ಬೆಂಗಳೂರು. ದಾವಣಗೆರೆ ಸ್ಮಾರ್ಟ್ ಸಿಟಿ ರೀ, ಇದು ಫುಲ್ ಅಪ್ಡೇಟ್ ಸಿಟಿ. ಇಲ್ಲಿಂದ ನಮ್ಮ ಟ್ರೈನು ಫುಲ್ ಪ್ಯಾಕ್ ಆಗತ್ತೆ ರೀ. ಅಂದ್ರೆ ನಮ್ಮ ಜನ ಭಾಳ ಉತ್ತರ ಕರ್ನಾಟಕದ ಜನ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ರೀ. ಇಲ್ಲಿಂದ ಇದಕ್ಕೆ ಹೋಗೋದು, ಗೋವಾಕ್ಕೆ ಹೋಗೋದು ಸ್ಟಾರ್ಟ್ ಆಗತ್ತೆ ರೀ ಜನ. ಮೊನ್ನೆ ಪ್ಲಾಟ್ಫಾರ್ಮ್ ಆಗೈತೆ ರೀ. ಈಗ 2 ನಿಮಿಷ ಸ್ಟಾಪ್ ಆಗತ್ತೆ ರೀ ನಮ್ಮ ಯಶವಂತಪುರ ವಾಸ್ಕೋಡಿ ಗ್ರಾಮ ಎಕ್ಸ್ಪ್ರೆಸ್. 2 ನಿಮಿಷ ಸ್ಟಾಪ್ ಆದ್ಮೇಲೆ ದಾವಣಗೆರೆಯಿಂದ ಡಿಪಾರ್ಟ್ ಆತ್ರಿ. ದಾವಣಗೆರೆ ಸ್ಟೇಷನ್ ಈ ಥರ ಸಿಗ್ತೈತೆ ರೀ. ಫುಡ್ ಟ್ರ್ಯಾಕ್ ಎಲ್ಲ ಸಿಗ್ತದೆ ನೋಡಿರಿ ನಿಮಗೆ. ಅಪ್ಡೇಟ್ ಐತೆ ರೀ ಸ್ಟೇಷನ್, ಪೂರ ಅಪ್ಡೇಟ್ ಐತಿ. ಎಸ್ಕಲೇಟರ್ ಸಿಗ್ತದೆ ರೀ. ಅದಕ್ಕೆ 2 ನಿಮಿಷ ಸ್ಟಾಪ್ ಐತ್ರಿ. 27 ನಿಮಿಷ ಡಿಲೇ ಬಂದಾನ್ರಿ ಹರಿಹರಕ್ಕೆ. ಹರಿಹರ ರೈಲ್ವೆ ಸ್ಟೇಷನ್ ಫಸ್ಟ್ ಪ್ಲಾಟ್ಫಾರ್ಮ್ ಈ ಥರ ಸಿಗ್ತೈತೆ ರೀ. ಮುಂದೆ ಐತ್ರಿ ಪ್ಲಾಟ್ಫಾರ್ಮು, ನಾವಿಲ್ಲಿ ಹಿಂದೆ ಅದಾವೆ ರೀ. ಹಿಂದೆ ಐತ್ರಿ ಗಾಡಿ. ಹರಿಹರ ರೈಲ್ವೆ ಸ್ಟೇಷನ್ ರೀ. ಎರಡು ನಿಮಿಷ ಸ್ಟಾಪ್ ಆದ್ಮ್ಯಾಗ ಹರಿಹರದಿಂದ ಡಿಪಾರ್ಟ್ ಹತ್ರ ನಮ್ಮ ಗಾಡಿ. ಹರಿಹರ ನಾವು ಹರಿಹರ ಅಂತ ಅಷ್ಟೇ. ಹರಿಹರ ಅಂತ ಸ್ಟೇಷನ್ ಐತ್ರಿ ಇಲ್ಲಿ ಮುಂದೆ. ಇದು ದೊಡ್ಡ ಸ್ಟೇಷನ್ ರೀ, ದಾವಣಗೆರೆ ನೆಕ್ಸ್ಟ್ ಇದೆ ದೊಡ್ಡ ಸ್ಟೇಷನ್. ಇಲ್ಲಿ ಎಲ್ಲ ಗಾಡಿ ಸ್ಟಾಪ್ ಆಗ್ತದೆ, ಮೋಸ್ಟ್ ಎಲ್ಲ ಗಾಡಿ ಸ್ಟಾಪ್ ಆಗ್ತವೆ. ಮಲ್ಟಿ ಸ್ಟಾರ್ ಎಲ್ಲ ಸಿಗ್ತವೆ. ನಾವೀಗ ಬಂದವ್ರಿ ರಾಣೆಬೆನ್ನೂರಿಗೆ. 2 ನಿಮಿಷ ಸ್ಟಾಪ್ ಐತ್ರಿ. ರಾಣೆಬೆನ್ನೂರು ಒಂಥರ ಕಮರ್ಷಿಯಲ್ ಏರಿಯಾ ರೀ ಇದು. ರಾಣೆಬೆನ್ನೂರು 2 ನಿಮಿಷ ಸ್ಟಾಪ್ ಐತ್ರಿ, ಡಿಪಾರ್ಟ್ ಆತ್ರಿ. 27 ನಿಮಿಷ ಡಿಲೇ ಐತ್ರಿ ರಾಣೆಬೆನ್ನೂರು ಹತ್ರ. ಇದು ರಾಣೆಬೆನ್ನೂರು 1ನೇ ಪ್ಲಾಟ್ಫಾರ್ಮ್ ರೀ. ಇಲ್ಲಿ ಕನ್ಸ್ಟ್ರಕ್ಷನ್ ನಡೆಯತೈತ್ರಿ, ಕೆಲಸ ನಡೆಯತೈತಿ. ಹಳೇ ಸ್ಟೇಷನ್ ರೀ ಇವೆಲ್ಲ, ಈಗ ವರ್ಕ್ ನಡೆಯತ್ತ. ಸ್ಟೇಷನ್ ಹಿಂದೆ ಹೋಗೈತ್ರಿ. ಕೆಲಸ ನಡೆಯೋದು.
ರೀ ಹಾವೇರಿ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ 2 ನಿಮಿಷ ಸ್ಟಾಪ್ ಐತ್ರಿ. ಇದು ಹಾವೇರಿ ರೈಲ್ವೆ ಸ್ಟೇಷನ್. ಫಸ್ಟ್ ಹಿಂಗೆ ಇರ್ಲಿಲ್ಲ ರೀ, ಇದೆಲ್ಲ ಈಗ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಆಗೈತಿ. ಎಲ್ಲ ಹಳೆ ಸ್ಟೇಷನ್ ರೀ. ಯಾಕೋ ನಮ್ಮ ಉತ್ತರ ಕರ್ನಾಟಕ ಕಡೆ ಸ್ಟೇಷನ್ ಯಾವುದು ಅಪ್ಡೇಟ್ ಇಲ್ಲ ರೀ, ಈಗೀಗ ಅಪ್ಡೇಟ್ ಮಾಡತ್ತೆ. ಅಂದ್ರೆ ಸೌತ್ ಕರ್ನಾಟಕ ನೋಡಿ ನೀವು ಎಲ್ಲ ಅಪ್ಡೇಟ್ ಸ್ಟೇಷನ್ ಅದಾವೆ ರೀ. ನಮ್ಮ ಕಡೆ ಈಗೀಗ ಅಪ್ಡೇಟ್ ಮಾಡತ್ತಾರೆ ರೀ. 1ನೇ ಪ್ಲಾಟ್ಫಾರ್ಮ್ಗೆ ಐತ್ರಿ, 2ನೇ ಪ್ಲಾಟ್ಫಾರ್ಮ್ ಆ ಕಡೆ ಮತ್ತು 3 ಆ ಕಡೆ ಬರ್ತದೆ ರೀ. ಇದು 1ನೇ ಪ್ಲಾಟ್ಫಾರ್ಮು. ಇಲ್ಲಿ 2 ನಿಮಿಷ ಸ್ಟಾಪ್ ಐತಿ. ಡಿಪಾರ್ಟ್ ಆತ್ರಿ ಈಗ 1ನೇ ಪ್ಲಾಟ್ಫಾರ್ಮ್ದಾಗ. ಅಲ್ಲಿ 3ನೇ ಪ್ಲಾಟ್ಫಾರ್ಮ್ದಾಗ ಯಾವ್ದು ಬಂದತ್ತಪ್ಪ ಅಂದ್ರೆ ಹುಬ್ಳಿ ಟು ಬೆಂಗಳೂರು ಹೋಗುವಂಥ ಫಾಸ್ಟ್ ಪ್ಯಾಸೆಂಜರ್ ಅದು ರೈಲ್ವೆ ಸ್ಟೇಷನ್ ಈಗೀಗ ಅಪ್ಡೇಟ್ ಮಾಡತ್ತಾರೆ ಇದನ್ನು. ನೆಕ್ಸ್ಟ್ ಬರ್ತೈತೆ ರೀ ಹುಬ್ಳಿ. 1.5 ತಾಸು ಆದ್ಮೇಲೆ ಹುಬ್ಳಿ ಬರ್ತೈತೆ ರೀ. ನಾವು ಡಿಪಾರ್ಟ್ ಆದವು ರೀ ಹಾವೇರಿ ಏಲಕ್ಕಿ ನಾಡು ಮತ್ತು ಹೋರಿಬಿದರ ತೋರಿಸ್ಕೊಳ್ತೈತೆ ಫೇಮಸ್ ಆಗಿರೋಂಥ ನಮ್ಮ ಹಾವೇರಿ ಡಿಪಾರ್ಟ್ ಆದ್ರಿ ನಾವೀಗ. ಟು ವಾಸ್ಕೋ ಹೋಗುವಂಥ 17309 ಈಗ ಬಂದೈತೆ ರೀ ಹುಬ್ಳಿಗೆ ಎಷ್ಟಕ್ಕೆ ಬರಕತ್ತ ಅಂದ್ರೆ 10-15ಕ್ಕೆ ಬರಕತ್ರಿ. ಲಘುನ ಬಂದಾನ. ಇಲ್ಲಿ 10 ನಿಮಿಷ ಸ್ಟಾಪ್ ಐತ್ರಿ. ಇಲ್ಲೇ ವಾಟರ್ ಫಿಲ್ಲಿಂಗ್ ಆಗತ್ತೆ ರೀ ಹುಬ್ಳಿ ಒಳಗೆ. ಬರ್ರಿ ನಮ್ಮ ಹುಬ್ಳಿ ಸ್ಟೇಷನ್ದಾಗ ಎಷ್ಟನೇ ಪ್ಲಾಟ್ಫಾರ್ಮ್ದಾಗ 2ನೇ ಪ್ಲಾಟ್ಫಾರ್ಮ್ದಾಗ ಐತ್ರಿ. 1ನೇ ಪ್ಲಾಟ್ಫಾರ್ಮ್ದಾಗ ರಾಣಿ ಚೆನ್ನಮ್ಮ ಬರ್ತೈತೆ ಈಗ 3ರಿಂದ ಜಸ್ಟ್ ಡಿಪಾರ್ಟ್ ಆತ್ರಿ ನಮ್ಮ ಚಂಡೀಗಢ ಟು ಯಶವಂತಪುರ ಹೋಗೋ ಎಕ್ಸ್ಪ್ರೆಸ್. ಚಂಡೀಗಢ ಯಶವಂತಪುರ ಪಂಡ್ರಾಪುರ ಎಕ್ಸ್ಪ್ರೆಸ್ ಈಗ ಹೊಂಡತ್ ನೋಡ್ರಿ. ಇಲ್ಲಿ ಚಂಡೀಗಢ ಟು ಯಶವಂತಪುರ ಹೋಗುವಂಥ ಎಕ್ಸ್ಪ್ರೆಸ್. ಅದು 1ನೇ ಪ್ಲಾಟ್ಫಾರ್ಮ್ ನಮ್ಮ ಹುಬ್ಳಿ ವರ್ಲ್ಡ್ ಲ್ಯಾಂಗ್ವೇಜ್ ರೈಲ್ವೆ ಪ್ಲಾಟ್ಫಾರ್ಮ್ ಇದೆ. 1ನೇ ಪ್ಲಾಟ್ಫಾರ್ಮ್ನಿಂದ ಬರುತ್ತೆ ನೋಡಿರಿ. ಇದು 1ನೇ ಪ್ಲಾಟ್ಫಾರ್ಮ್ ರೀ. 1.5 ಕಿಲೋಮೀಟ್ರ್ ಬರ್ತೈತೆ ರೀ ಇದು ವರ್ಲ್ಡ್ ಲ್ಯಾಂಗ್ವೇಜ್ ರೈಲ್ವೆ ಪ್ಲಾಟ್ಫಾರ್ಮು. ಇಲ್ಲೇ ಈಗ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬರ್ತೈತೆ ರೀ. ಈಗ ಇಲ್ಲೇ ನಿಮ್ಮ ಟಿಕೆಟ್ ಮಾತ್ರ ಎಲ್ಲ ಆ ಕಡೆ ಸಿಗ್ತಾವೆ ರೀ. ಮುಂದೆಲ್ಲ ಅಲ್ಲಿ ಸಿಗ್ತೈತೆ ರೀ, ಅಲ್ಲಿ ಹೋಗ್ಬೇಕು ನೀವು. ಇಲ್ಲಿ ವಾಟರ್ ಫೀಲಿಂಗ್ ಆಗತ್ತೈತೆ ಎಲ್ಲ. 10 ನಿಮಿಷ ಸ್ಟಾಪ್ ಬೇಕೈತೆ ನಮ್ಮ ಹುಬ್ಳಿ ರೈಲ್ವೆ ಸ್ಟೇಷನ್ದವಾಗ. ಎಕ್ಸ್ಪ್ರೆಸ್ದು ಜನರಲ್ ಕ್ಲಾಸ್ ನೋಡ್ರಿ. ಇವು ಅಷ್ಟೇನು ರಶ್ ಇಲ್ಲ ರೀ. ಇವತ್ತು ಸಂಡೇ ಆಗಿರೋದಕ್ಕೆ ಅಷ್ಟೇನು ರಶ್ ಇಲ್ಲ. ಸಂಡೇ ಆಗಿರೋದಕ್ಕೆ ನಾರ್ಮಲ್ ವೀಕ್ ಡೇಸ್ ಆಗಿದ್ರೆ ರಶ್ ಇರ್ತಿತ್ತು. ಇವತ್ತು ಸಂಡೇ ಆಗಿರೋದಕ್ಕೆ ರಶ್ ಇಲ್ಲ ನೋಡಿರಿ. ಎಸ್, ಇಲ್ಲಿ 2 ಕೋಚಸ್ ಅದಾವ್ರಿ ಮುಂದೆ ಜನರಲ್ ಕ್ಲಾಸಸ್ಸು. ಹಿಂದೆ 2 ಇರ್ತಾವೆ ರೀ. ಅಷ್ಟೇನು ರಶ್ ಇಲ್ಲ, ನಾರ್ಮಲ್ ರಶ್ದಾಗ ಐತಿ. ನಾರ್ಮಲ್ ರಶ್ ಐತಿ. ನಮ್ಮ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ದಾಗ ಎಲ್ಲ ಪ್ಲಾಟ್ಫಾರ್ಮ್ದಾಗೂ ನಿಮ್ಗೆ ಈ ಥರ ಸ್ಟಾಲ್ಗಳು ಸಿಗ್ತಾವೆ ರೀ. ಮಲ್ಟಿಪರ್ಪಸ್ ಸ್ಟಾಲ್ಗಳು ಎಲ್ಲ ಪ್ಲಾಟ್ಫಾರ್ಮ್ದಾಗೂ ಸಿಗ್ತಾವೆ ರೀ. ಎಲ್ಲ ಟೈಮ್ ನೈಟು ಅವೆಲ್ಲ ಓಪನ್ ಇರ್ತಾವೆ ರೀ ಇವು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ದಾಗ. ಅಲ್ಲಿ ಮೇಲೆ ಎಸ್ಕಲೇಟ್ರ್, ಈ ಕಡೆ ಸ್ಟೆಪ್ಸು, ಮತ್ತು ಆ ಕಡೆ ಎಸ್ಕಲೇಟ್ರು, ಆ ಕಡೆ ಸ್ಟೆಪ್ಸು. ಹುಬ್ಬಳ್ಳಿ ಸ್ಟೇಷನ್ ಮಸ್ತ್ ಐತೆ ನಮ್ದು. ಸಿಟಿ ಕಡೆ ಹೋಗ್ಬೇಕಂದ್ರೆ ಈ ಕಡೆ ಹೋಗ್ಬೇಕು, ಮ್ಯಾಗ ಹತ್ಕೊಂಡು ಈ ಕಡೆ ಹೋಗ್ಬೇಕಂದ್ರಿ. ಬರ್ರಿ ಅಲ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂತ್ರಿ. ಅದನ್ನು ವೀಡಿಯೋ ಮಾಡೀನಿ ರೀ ನಾನು. ಬೆಂಗಳೂರು ಟು ಇದು ಮಿರಜ್ವರೆಗೂ ಮಾಡೀನಿ. ಅದು ಮತ್ತೆ ಎಕ್ಸ್ಟೆಂಡ್ ಆಗಿತ್ತು ಸಾಂಗ್ಲಿವರೆಗೆ. ನಾನು ಮಾಡಿದ ಮ್ಯಾಗ ಎಕ್ಸ್ಟೆಂಡ್ ಆಗಿತ್ತು ರೀ. ಅದು ವೀಡಿಯೋ ಮಾಡೀನಿ ರೀ, ಅದನ್ನು ಹೋಗಿ ನೋಡಿರಿ. ಹುಬ್ಳಿ ಜಂಕ್ಷನಿಂದ ಕರೆಕ್ಟ್ 25ಕ್ಕೆ ಡಿಪಾರ್ಟ್ ಆದರೆ 10:25ಕ್ಕೆ ನಾನು ವೀಡಿಯೋ ಮಾಡಕತ್ತಾನೆ ರೀ. ಆ ಕಡೆ ನಾನು ಮುಗಿಸಿದ್ರೆ ಡಿಪಾರ್ಟ್ ಆಗತ್ತಿತ್ತು ಗಾಡಿ ಬಂದು ಹತ್ತಿದ್ರು ಓಡಿ. ಯಾವುದು
ಎಲ್ಲ ಕೋಚಸ್ ಆಲ್ಮೋಸ್ಟ್ ಫುಲ್ ಅದಾವೆ. ಒಂದು 3 ಕೋಚಸ್ ಖಾಲಿ ಇದಾವೆ ಅಷ್ಟು ಕೆಳಗಲ್ದಾಗ. ನಮ್ಮ ವಾಸ್ಕೋ ಎಕ್ಸ್ಪ್ರೆಸ್ ಈಗ ನಮ್ಮ ವಿದ್ಯಾಕಾಶಿ ಆಗಿರುವ ಧಾರವಾಡಕ್ಕೆ ಬಂದೈತ್ರಿ. ಇಲ್ಲಿ 2 ನಿಮಿಷ ಸ್ಟಾಪ್ ಐತ್ರಿ. ಧಾರವಾಡಕ್ಕೆ ವಿದ್ಯಾಕಾಶಿ ರೀ, ನಮ್ಮ ಧಾರವಾಡ ರೀ. ಇಲ್ಲಿ ಇದ್ರಾಗ 1ನೇ ಪ್ಲಾಟ್ಫಾರ್ಮ್ದಾಗ ಇಲ್ಲಿ ನಿಂತದ್ರಿ ಬೆಂಗಳೂರು ಸರಿ ಧಾರವಾಡ ಟು ಬೆಂಗಳೂರು ಹೋಗುವಂಥ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಇದು. ಇದ್ರ ಬಗ್ಗೆ ಹೇಳೇನ್ರಿ ನಾನು. ನೀವು ಯಾವುದು ಒಡೆಯರ್ ಎಕ್ಸ್ಪ್ರೆಸ್ ಮಾಡೋದು ಇದ್ರ ಬಗ್ಗೆ ಹೇಳೇನ್ರಿ. ಇದು ಬ್ರೇಕ್ ಸೇರಿಂಗ್ ಬಗ್ಗೆ ನಾನು 2 ನಿಮಿಷ ಆದ್ಮ್ಯಾಗ ಇಲ್ಲಿಂದ ಡಿಪಾರ್ಟ್ ಆಗ್ತದೆ. ನಮ್ಮ ಗಾಡಿ ಡಿಪಾರ್ಟ್ ಆಗತ್ತೆ ಧಾರವಾಡದಿಂದ. ಈಗ ನೆಕ್ಸ್ಟ್ ಬರೋದು ಹಳ್ಳಾವರ ಆದ್ಮೇಲೆ ಲೋಂಡ ಆದ್ಮ್ಯಾಗ ಕ್ಯಾಸ್ಟಲ್ ಕೊಲ್ಯಮ್ಮು ಅವೆಲ್ಲ ಬರ್ತವೆ. ಆಮೇಲೆ ಬರೋದು ನಮ್ಮ 5:15ಕ್ಕೆ ವಾಸ್ಕೋಡಿಗಮ್ಮ ಬರ್ತೈತಿ. ಈಗ ಹೋಗಿ ಮಕ್ಕಂತಂದ್ರೆ ನಿಮ್ಗೆ ಬೆಳಿಗ್ಗೆ ಸಿಗ್ತೇನೆ. ಈಗ ಡಿಪಾರ್ಚರ್ ಒಂದು ತೋರ್ಸೋಕೊಂಡಿ ನಿಮ್ಗೆ 2 ನಿಮಿಷ ಸ್ಟಾಪ್ ಆದ್ಮ್ಯಾಗ ಡಿಪಾರ್ಟ್ ಆಗ್ತದೆ ನಮ್ದು ವಾಸ್ಕೋ ಎಕ್ಸ್ಪ್ರೆಸ್. ಈಗ ಧಾರವಾಡದಿಂದ ನೆಕ್ಸ್ಟ್ ಹಳ್ಳಾವರ ಲೋಂಡ ಬರ್ತೈತಿ. ನಾನು ಇವಾಗ ಮಕ್ಕಂತಂದ್ರೆ ನಿಮಗೆ ಬೆಳಗ್ಗೆ ಎಲ್ಲಿ ಸಿಗ್ತೇನಪ್ಪ ಅಂದ್ರೆ ವಾಸ್ಕೋದಾಗ ಸಿಗ್ತೇನೆ ರೀ. ನಮ್ಮ ಧಾರವಾಡ ರೀ, ನಮ್ಮ ಧಾರವಾಡ ನಾವು ಕಲ್ತಂಥ ಧಾರವಾಡ ರೀ. ಇರೋದ ಮಜಾ ರೀ ಧಾರವಾಡ ಒಳಗೆ ಇರೋದು. ಡಿಪಾರ್ಟ್ ಆಗ್ತದೆ ಧಾರವಾಡದಿಂದ. ನಾನು ನಿಮ್ಗೆ ಬೆಳಿಗ್ಗೆ ಸಿಗ್ತೇನೆ. ಸರಿ, ಬಾಯ್, ಗುಡ್ ನೈಟ್. ಗುಡ್ ಮಾರ್ನಿಂಗ್ ರೀ. ನಾವೀಗ ಅಫಿಷಿಯಲ್ ಆಗಿ ವಾಸ್ಕೋಕ್ಕೆ ಬಂದವ್ರಿ. ಯಾವುದಪ್ಪ ಅಂದ್ರೆ ನಮ್ಮ ಗಾಡಿ 17309 ಈಗ ಗೋವಾಕ್ಕೆ ಬಂದೈತಿ. ಬೆಳಿಗ್ಗೆ 5:15 ಬಂದೈತ್ರಿ ಗೋವಾಕ್ಕೆ. ನಾನು ಮಲ್ಕೊಂಡಿದ್ರಿ ಪ್ಲಾಟ್ಫಾರ್ಮ್ ನಂಬರ್ 3 ಬಂದೈತಿ. ಈಗ ಬಂದು ನಿಮ್ಗೆ ಔಟ್ಸೈಡ್ ಪ್ಲಾಟ್ಫಾರ್ಮ್ ನಂಬರ್ 2 ನಿಂತೈತ್ರಿ ವಾಸ್ಕೋ ಪಾಟ್ನಾ ಎಕ್ಸ್ಪ್ರೆಸ್ ನಿಂತೈತ್ರಿ. ನಾ ಈಗ ಮ್ಯಾಗ ಹೋಗಿ ನಿಮ್ಗೆ ಔಟ್ಸೈಡ್ದು ಪ್ಲಾಟ್ಫಾರ್ಮ್ ನಂಬರ್ 1 ಮತ್ತು ಔಟ್ಸೈಡ್ ಸ್ಟೇಷನ್ ತೋರಿಸಿ ಈ ಜರ್ನಿನ ಇಲ್ಲಿ ಎಂಡ್ ಮಾಡ್ತೀನಿ. ನಿಮ್ಗೆ ಈ ಜರ್ನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಂದ್ರೆ ನಿಮ್ಗೆ ಪ್ಲಾಟ್ಫಾರ್ಮ್ ನಂಬರ್ 1 ಈ ಥರ ಸಿಗ್ತೈತೆ ನಿಮ್ಗೆ ಇಲ್ಲೇ. ಬರೀ ಹೊರಗೆ ಟಿಕೆಟ್ ಕೌಂಟರ್ ತೋರಿಸ್ತೀನಿ ನಿಮಗೆ. ಟಿಕೆಟ್ ಕೌಂಟರ್ ವಾಸ್ಕೋ ಸೆಂಟರ್. ವಾಸ್ಕೋದ ಔಟ್ಸೈಡ್ ಈಗ ಎಲ್ಲ ವಾಸ್ಕೋ ಮುಂದೆ ಹೊರಗಡೆ ಸಿಗ್ತೈತೆ ರೀ. ಇಲ್ಲಿ ಟ್ಯಾಕ್ಸಿ ಎಲ್ಲ ಸಿಗ್ತಾವೆ ರೀ. ಮುಂದೆ ಬಸ್ಸಸ್ ಸಿಗ್ತಾವೆ. ಮುಂದೆ ತೋರಿಸ್ಬಿಡ್ತೈತೆ ರೀ. ಇದು ನೋಡಿರಿ ವಾಸ್ಕೋಡಿಗಾಮದ ರೈಲ್ವೆ ಸ್ಟೇಷನ್ ಔಟ್ಸೈಡ್. ನಿಮಗೆ ರಿಸರ್ವೇಷನ್ ಬೇಕಂದ್ರೆ ಈ ಕಡೆ ಸಿಗುತ್ತೆ. ಇಲ್ಲಿ ಆಫೀಸ್ ಇರ್ತೈತೆ ರಿಸರ್ವೇಷನ್ ಈ ಕಡೆ ಮಾಡ್ಕೋಬೇಕಾಗ್ತದೆ ನಿಮಗೆ. ಈ ಕಡೆ ಔಟ್ಸೈಡ್ ಬಂದ್ರೆ ನಿಮ್ಗೆ ಇಲ್ಲಿ ಸ್ನ್ಯಾಕ್ಸು ಮತ್ತು ಊಟದ್ದೆಲ್ಲ ಔಟ್ಸೈಡ್ ಲಂಚಿಂದೆಲ್ಲ ಸಿಗ್ತಾವೆ ರೀ. ಮತ್ತು ಈ ಕಡೆ ಹೋಗಿ ನೀವು ಟ್ಯಾಕ್ಸಿಗಳನ್ನ ಬುಕ್ ಮಾಡ್ಕೋಬೇಕು. ಇಲ್ಲೆಲ್ಲ ಸಿಗ್ತಾವೆ ರೀ ಮುಂದೆ. ಮತ್ತು ಬಸ್ಸಸ್ಸು ಸಿಗ್ತವೆ ಮುಂದೆ. ಆ ಕಡೆಯಿಂದ ತೋರಿಸ್ತೀನಿ ಬರ್ರಿ ಮುಂದೆ. ಇದು ನೋಡಿರಿ, ಇದು ಸರ್ಕಲ್. ಇಲ್ಲಿ ನಿಮ್ಮ ಗಾಡಿ ಎಲ್ಲ ಟ್ಯಾಕ್ಸಿಗಳೆಲ್ಲ ಸಿಗ್ತಾವೆ ರೀ. ಅಲ್ಲೇ ಮುಂದೆ ಗೌರ್ಮೆಂಟ್ ಬಸ್ಸಸ್ಸು ಮತ್ತು ಪ್ರೈವೇಟ್ ಬಸ್ಸಸ್ ಎಲ್ಲ ಇರ್ತಾವೆ ರೀ ಮುಂದೆ. ಆ ಬಸ್ಸಸ್ ಇರೋದು ತೋರಿಸ್ಕೊಂಬರ್ರಿ. ಅಲ್ಲಿ ಹೋಗಿ ಮುಂದೆ ಸಿಗ್ತಾರೆ ರೀ ನಿಮಗೆ ಬಸ್. ತೋರಿಸ್ಕೊಂಬರ್ರಿ. ಈ ಸರ್ಕಲ್ ಐತೆ ನೋಡಿರಿ. ಈ ಸರ್ಕಲ್ ಒಳಗೆ ನಿಮಗೆ ಬಸ್ಸಸ್ ಸಿಗ್ತಾವೆ ರೀ. ಗೌರ್ಮೆಂಟ್ ಬಸ್ ಮತ್ತು ಪ್ರೈವೇಟ್ ಬಸ್ 2 ಸಿಗ್ತಾವೆ ರೀ. ಈ ಕಡೆಯಿಂದ ಸ್ಟೇಷನಿಂದ ಬರ್ತೀರಿ ಡೈರೆಕ್ಟ್ ಇಲ್ಲಿ ಬಸ್ಸಸ್ ಸಿಗ್ತಾವೆ ಮುಂದೆ ಬಸ್ ಸಿಗ್ತಾವೆ ರೀ. ನೀವು ಹತ್ಕೊಂಡು ಹೋಗ್ಬೋದು ಎಲ್ಲ ಬೀಚ್ಗಳಿಗೆ. ನಿಮ್ಮ ಇದ್ರದ್ದು ಮರ್ಜಿ ಮೇಲೆ ಡಿಪೆಂಡ್ ಅದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ. ಥ್ಯಾಂಕ್ ಯು.